ಸಮಗ್ರ ಹುಕ್ಕೇರಿ ತಾಲೂಕಿನ ಸಂಪೂರ್ಣ ಜನ ಇವತ್ತು ಹಿರಿಯರಿರ್ಬೋದು, ಹುಡುಗರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ನ್ಯಾಯವಾದಿಗಳಿರ್ಬೋದು, ಎಲ್ಲ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಎಲ್ಲ ರೈತರು ಹುಕ್ಕೇರಿ ತಾಲೂಕಿನ ಎಲ್ಲ ಹಳ್ಳಿಯ ಜನ ಇವತ್ತು ದಿವಸ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರಕಟಣೆ ಸಭೆಯಲ್ಲಿ ಇದು ಅವರ ಬೇಡಿಕೆಗಳು ಯೋಗ್ಯವದಾವೆ. ಸರ್ಕಾರನ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ. ಜೊತೆಗೆ ಅಧಿಕಾರಿಗಳು ಸಹಿತ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರನ್ನೂ ಕಿವಿ ಹಿಂಡುವಂಥ ಕೆಲಸ ಇವತ್ತು ದಿವಸ ಪರಮ ಪೂಜೆ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಈ ಸಂಘಟನೆ ಬೆಳೆದಿದೆ. ಕೆಲ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡುವ ಜೊತೆಗೆ ಬರುವಂಥ ನಿರ್ಮಾಣಗಳು ಹುಕ್ಕೇರಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರು ಪೂರ್ಣ ಮಾಡುವಂಥ ಅವರೆಲ್ಲರೂ ಸಹಕಾರದೊಂದಿಗೆ ಪೂರ್ಣ ಮಾಡುವಂಥ ಕೆಲಸ ಹಮ್ಮಿಕೊಳ್ತಾರೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ. ಸರ್, ತಾವು ಸಂಸದರಿದ್ದಾಗ ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ. ಸನ್ಮಾನ್ಯ ಉಮೇಶ್ ಕತ್ತಿಯವರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಯಾಕೆ ಈ ಥರ ಕುಂಠಿತವಾಗಿತ್ತು? ಇಲ್ಲ, ನಮ್ಮ ಉಮೇಶ್ ಕತ್ತಿಯವರು ದಿವಂಗತ ಉಮೇಶನ ಕತ್ತಿಯವರು ಇದ್ದಾಗ ಇವತ್ತು ಶಂಕರಲಿಂಗ ಇರ್ಬೋದು, ಜೊತೆಗೆ ಅಡವಿ ಸಿದ್ದೇಶ್ವರಿ ಇರ್ಬೋದು, ಅದ್ರ ಜೊತೆಗೆ 43 ಅಂದರೆ ಒಮ್ಮೆ 22 ಒಮ್ಮೆ 19 ಕೆರೆಗಳನ್ನು ತುಂಬುವಂಥ ಒಂದು ಯೋಜನೆಗಳಿರ್ಬೋದು, ಜೊತೆಗೆ 5 ಬ್ಯಾರೇಜ್ಗಳನ್ನು ತುಂಬುವಂಥ ಒಂದು ಯೋಜನೆ ಇರ್ಬೋದು. ಇವಾಗ ಉಮೇಶನ ಕತ್ತಿಯವರು ದೂರದೃಷ್ಟಿ ಇಟ್ಟುಕೊಂಡು ಒಬ್ಬರು ಶಾಸಕರಾಗಿ ಕೆಲಸ ಮಾಡಲಿಲ್ಲ, ಒಬ್ಬ ರೈತನಾಗಿ ಕೆಲಸ ಮಾಡಿ, ಒಬ್ಬ ರೈತನಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಆ ನಿಟ್ಟಿನಲ್ಲಿ ದಿವಂಗತ ಉಮೇಶನ ಕತ್ತಿಯವರು ಆಗಿರ್ಬೋದು ಅಥವಾ ದಿವಂಗತ ಮಲ್ಲಗೌಡ ಪಾಟೀಲ್ ಸಹಿತ ನೀರಾವರಿ ಸಲುವಾಗಿ ತಮ್ಮ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಮಹಾಜನ್ ಶೆಟ್ಟರು ಸಹಿತ ರುಸ್ತುಪೇರಿ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ಉಮೇಶ್ ಕತ್ತಿಯವರು ಮಾಡಿದ್ದಾರೆ. ಈಗ ನಿಖಿಲ್ ಕತ್ತಿಯವರು ಮಾಡ್ತಾ ಇದ್ದಾರೆ. ಈ ಬರುವಂಥ ದಿನಮಾನಗಳಲ್ಲಿ ಈಗ ಸರ್ಕಾರಗಳಿಗೆ ಏನಾಗಿದಾವೆ, ಅಧಿಕಾರ ನೀರಾವರಿ ಬಗ್ಗೆ ಯಾರೂ ಸರ್ಕಾರಗಳು ಹೆಚ್ಚು ತಲೆ ಕೆಟ್ಕೊಂಡಿಲ್ಲ. ಇವತ್ತು ಎಷ್ಟು ಸರ್ಕಾರಗಳು ಹೇಳಿದ್ವು ಚುನಾವಣೆ ಬಂದಾಗ, ನಮ್ಮ ನಡೆ ಕೃಷ್ಣೆಯ ಕಡೆ, ನಮ್ಮ ನಡೆ ಕೃಷ್ಣೆಯ ಕಡೆ. ಕೃಷ್ಣೆ ಕಡೆ ಯಾರು ಬಂದ್ರೆ ಈಗ ಕೇವಲ ನೀವು ಆಲಮಟ್ಟಿ ಡ್ಯಾಮು 5.25 ಮೀಟರ್ ನೀವು ಹೈಟ್ ಮಾಡಿದ್ರೆ 13 ಲಕ್ಷ ಹೆಕ್ಟರ್ ನೀರಾವರಿ ಈ ಭಾಗದಲ್ಲಿ ಆಗ್ತದೆ. ಉತ್ತರ ಕರ್ನಾಟಕದ ದೊಡ್ಡ ಆಶಾ ಕಿರಣದು. ಇವತ್ತು ನಾವು ಕಾವೇರಿ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ, ಅಷ್ಟೇ ಕೃಷ್ಣ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ? ಈಗ ನಮ್ಮ ಅಣ್ಣ ಇದ್ದಾಗ ಉತ್ತರ ಕರ್ನಾಟಕದ ದುಮಡಿ ಆಗ್ತದೆ, ಇದ್ರ ಸಲುವಾಗಿನೇ ಆಗ್ತಿದ್ದ. ಇವತ್ತು ಅದಕ್ಕೆ 1,1.5 ಲಕ್ಷ ಕೋಟಿ ಬೇಕು. ಅಷ್ಟು ಹಣ ಕೊಟ್ಟು ಇವತ್ತು 5.25 ಮೀಟರ್ ಹೈಟ್ ಮಾಡಿದರೆ 13 ಲಕ್ಷ ಕೋಟಿ ಹೆಕ್ಟರ್ ನೀರಾವರಿ ಆಗೋದ್ರ ಜೊತೆಗೆ ಈ ಭಾಗದಲ್ಲಿ ಇನ್ನೂ ಒಂದು 100 ಏತ ನೀರಾವರಿಗಳನ್ನು ಮಾಡುವಂಥ ಶಕ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಗಮನವನ್ನು ಕೊಡಬೇಕು. ಅಧಿಕಾರಕ್ಕೆ ಬರುವ ಸಲುವಾಗಿ ಕೇವಲ ಆಶೆಗಳನ್ನು ಕೊಡುವ ಮುಖಾಂತರ ಮತದಾನ ಮಾಡಿಕೊಂಡು ಇವತ್ತು ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಸರ್ಕಾರಕ್ಕೆ ಇಂಥ ಒಂದು ಸಂದರ್ಭಗಳಲ್ಲಿ ನ್ಯಾಯವನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ಅವರು ಪತ್ರವನ್ನು ಮಾಡ್ತಾ ಇದ್ದಾರೆ. ಅದು ಯೋಗ್ಯ ಇದೆ. ಅದಕ್ಕೆ ಸಂಪೂರ್ಣ ಬೆಂಬಲ ನಮ್ಮದು. ರಾಜ್ಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ